ವಕ್ಫ್ ತಿದ್ದುಪಡಿ ಆಯಿತು, ರಾಷ್ಟ್ರಪತಿಗಳ ಅಂಕಿತನೂ ಆಯಿತು. ಹಾಗಾಗಿ ಈಗ ಅದು ಗೆಜೆಟ್ ನೋಟಿಫಿಕೇಷನ್ ಆಗಿದೆ, ಕಾನೂನಾಗಿದೆ. ಇತ್ತ ಚೀಫ್ ಮಿನಿಸ್ಟರ್ ಯುವ ಮನಸ್ಸುಗಳಿಗೆ ವಿಷಯ ತುಂಬುವ ಪ್ರಯತ್ನಗಳಾಗುತ್ತಿವೆ. ರಾಷ್ಟ್ರೀಯತೆ ಧರ್ಮದ ಹೆಸರಿನಲ್ಲಿ ಇತಿಹಾಸವನ್ನು ತಿದ್ದಿ ವಾಸ್ತವಾಂಶವನ್ನು ತಿರುಚಲಾಗುತ್ತಿದೆ. ಒಂದು ಸಮುದಾಯದ ಮತ್ತೊಂದರ ವಿರುದ್ಧ ಎತ್ತಿ ಕಟ್ಟಲಾಗುತ್ತಿದೆ. ಇತ್ತೀಚಿನ ವಕ್ಫ್ ಮಂಡಳಿ ವಿವಾದ ಇದಕ್ಕೊಂದು ಉದಾಹರಣೆ ಅಂತ ಒಂದು ಬುರುಡೆ ಭಾಷಣನ ಚೀಫ್ ಮಿನಿಸ್ಟರ್ ಬಿಟ್ಟಿದ್ದಾರೆ. ಯಾರ ಬರ್ಕೊಟ್ಟಿದ್ದನ್ನು ಹಾಕಿದ್ದಾರೆ ತಂದು. ಏಕೆ ರಾಷ್ಟ್ರೀಯ ಮತ್ತು ಧರ್ಮದ ಹೆಸರಿನಲ್ಲಿ ಇತಿಹಾಸ ತಿದ್ದುತ್ತಾ ಇರೋದ್ರಲ್ಲಿ ವಾಸ್ತವಾಂಶ ತಿರುಚ್ತಾ ಇದ್ದಾರೆ, ಎತ್ತಿ ಕಟ್ತಾ ಇದೆ. ವಕ್ಫ್ ಮಂಡಳಿ ವಿವಾದ ಉದಾಹರಣೆ. ವಕ್ಫ್ ಮಂಡಳಿ ಬಂದು ಯಾರ್ಯಾರ್ದೋ ಆಸ್ತಿನ ಅವ್ರವ್ರ ನಂಬಿಕೆಗಳ ಬುಡಾನೆ ಅಳ್ಳಾಡಿಸ್ಬಿಟ್ಟು ತಗೊಂಡಾಗ ಅದು ಒಡೆಯೋದಲ್ವಾ? ಅದು ಭಾವನೆ ಕೆರಳಲ್ವಾ ಚೀಫ್ ಮಿನಿಸ್ಟರ್ಗೆ? ಲೆಫ್ಟಿಸ್ಟ್ಗಳು ಬರ್ಕೊಟ್ಟಿದ್ದೆಲ್ಲ ಹಾಕೋದೇ ಈ ಚೀಫ್ ಮಿನಿಸ್ಟರ್ ಕೆಲಸನ. ಚೀಫ್ ಮಿನಿಸ್ಟರ್ಗೆ ಏನು ಬೇರೆ ಕೆಲಸವಿಲ್ವಾ? ಯಾವ ಲೆಫ್ಟಿಸ್ಟ್ಗಳು ಬರ್ಕೊಡತ್ವಂತೆ ಹಾಕ್ತಾರಂತೆ ಕೂತ್ಕೊಂಡು. ಈ ಸೈಡ್ದು ಬರೀರಿ ನೋಡೋಣ. ಅಷ್ಟು ದೊಡ್ಡ ಅದ್ಭುತ ಬರಹಗಾರ ಆಗಿದ್ದರೆ ನೀವು ಬರೀರಿ ಈ ಸೈಡುವೆ. ಪರವಾಗಿಲ್ಲ, ಪಕ್ಷದ ವಿರುದ್ಧ ಅಲ್ಲ, ಸರ್ವಾಧಿಕಾರದ ಹೆಸರಲ್ಲಿ ದೇಶವನ್ನು ವಿಭಜಿಸಿರೋರ್ದು. ಮುಸ್ಲಿಂ ಅಂತ ಓಲೈಕೆ ಮಾಡೋದು ದೇಶ ವಿಭಜಿಸೋದಲ್ವಾ? ಅವ್ರಿಗಾಗಿ ಮೀಸಲಾತಿ ಕೊಡೋದು ಅದು ವಿಭಜನೆ ಅಲ್ಲ, ಅದು ಯೂನಿಫಿಕೇಶನ್. ಇವ್ರು ಮಾಡೋದೆಲ್ಲ ಸರಿ. 3 ಫ್ಯಾಮಿಲಿ ಇದೆಯಂತೆ ಅದ್ಯಾವುದೋ ಊರಲ್ಲಿ, ನಿಮ್ಮೂರಲ್ಲಿ, ನಿಮ್ಮದೇ ಊರು ಮೈಸೂರಲ್ಲಿ, ಅಲ್ಲಿ ಮದ್ರಸಾ ಅಂತಾರಂತೆ. ಯಾಕಪ್ಪ ಬೇಕದ ಹೇಳ್ರಪ್ಪ. ಸೇಮ್ ರಿವರ್ಸ್ ಅಪ್ಪ. ಫಾರ್ ಎಕ್ಸಾಂಪಲ್, ಯಾವುದೋ 10,000 ಮುಸ್ಲಿಂ ಇರೋ ಜಾಗದಲ್ಲಿ 2 ಫ್ಯಾಮಿಲಿ ಇದ್ದರೆ ಇಲ್ಲೊಂದು ದೇವಸ್ಥಾನ ಕಟ್ತೀನಿ ಅಂತಂದ್ರೆ ಹಿಂದೂ ಏನಕ್ಕಪ್ಪ ಅಂತ ಅವನಾರು ಕೇಳಲ್ವಾ? ಹಂಗೆ ತಾನೇ ಇದುವೆ. ಅದು ವಿಭಜನೆ ಅಲ್ಲ, ಅದು ವಿಭಜನೆ ಅಲ್ಲ. ಚೀಫ್ ಮಿನಿಸ್ಟರ್ ಸುತ್ತಲೂ ಇದಾರೊಂದು 6 ಜನ ಬರ್ಕೊಡ್ತಾರೆ, ಇವ್ರ ಹೆಸರಲ್ಲಿ ಹಾಕ್ಕೊಳ್ಳೋದು. ಇಂಥ ಬುರ್ಡೆ ರೈಟಿಂಗೆಲ್ಲ ಯಾವನ್ ಕೇರ್ ಮಾಡ್ತಾನೆ? ಹೋಗ್ರಿ ರೀ, ನೀವು ಬರಿತಾನೇ ಇರಿ, ಜನ ಮತ ಹಾಕ್ತಾನೇ ಇರಲಿ. ಇವ್ರು ಮಾಡಿದಾಗ ಸರ್ವಾಧಿಕಾರ. ಅಲ್ಲೆಲ್ಲ ಗುಜರಾತಲ್ಲಿ ಖರ್ಗೆ ಅಂತೆ, ನೆಹರು ಸರ್ದಾರ್ ಪಟೇಲ್ ಹೆಸರಿಗೆ ಕಳಂಕ ತರಲು BJP RSS. ಪಟೇಲ್ರು ಈಗ ಜ್ಞಾಪಕ ಬಂದ್ಬಿಟ್ರ ಕಾಂಗ್ರೆಸ್ಗೆ. ಅಂಬೇಡ್ಕರ್ನ ಎಲೆಕ್ಷನಲ್ಲಿ ಸೋಲಿಸಿ ಮರ್ಯಾದೆ ಕಳೆದು ಹಾಳು ಮಾಡಿ ಇದು ಮಾಡಾಗೋಯ್ತು. ಆಮೇಲೆ ಅಂಬೇಡ್ಕರ್ನೇ ಹಿಡ್ಕೊಂಡು ಹೊರಟಾಯ್ತು. ಈಗ ಪಟೇಲ್ರ ಎಲ್ಲಿಂದ ಬಂತಪ್ಪ ಪ್ರೀತಿ? ಲೆಕ್ಕ ಹಾಕೊಳ್ಳಿ. 40 ವರ್ಷ ಪಟೇಲ್ರನ್ನ ಮೂಸ್ ನೋಡಕ್ಕೆ ರೆಡಿ ಇರಲಿಲ್ಲ ಕಾಂಗ್ರೆಸ್ಸು. ಅಳ್ಸಾಕ್ಬಿಟ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ, ಪಟೇಲ್ರು ಇಂಥವ್ರ ಹೆಸರನ್ನ, ನಿಮ್ಮ ಪಕ್ಷವನ್ನು ಉಳಿಸ್ಕೊಟ್ಟಿದ್ದು ನರಸಿಂಹರಾಯರನ್ನೇ ಅಳಿಸ್ಬಿಟ್ರಿ ನೀವು. ಈಗ ಪಟೇಲ್ರಂತೆ ಆ ಸ್ಟ್ಯಾಚ್ಯೂ ಮಾಡಿದಾಗ ಅದು ಎಷ್ಟೆಷ್ಟು ಮಾತಾಡಿದ್ರಪ್ಪ ಕಾಂಗ್ರೆಸ್ನವರು, ಎಷ್ಟೆಷ್ಟು ಮಾತಾಡಿದ್ರಿ. ಈಗ ಪಟೇಲ್ರು ಬಂದ್ಬಿಟ್ರಾ? ಅಲ್ಲಲ್ಲಲ್ಲಲ್ಲಲ್ಲ. ಎಸ್, ಬೆಂಗಳೂರಿಗೆ 2ನೇ ಏರ್ಪೋರ್ಟ್ಗೆ ಸ್ಥಳ ನಿಗದಿ ಮಾಡಲು ಸೆಂಟ್ರಲ್ ಟೀಮ್ ಬಂದಿದೆ. ರಾಜ್ಯ ಸರ್ಕಾರ ಗುರುತಿಸಿರುವ 3 ಸ್ಥಳಗಳ ಪೈಕಿ ಕನಕಪುರ ರಸ್ತೆಯಲ್ಲಿರುವ 2 ಜಾಗಗಳಲ್ಲಿ ಪರಿಶೀಲನೆ ನಡೆಸಿದೆ. ಸಚಿವ ಎಂಬಿ ಪಾಟೀಲ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ನಾಳೆ ನೆಲಮಂಗಲ ಕುಣಿಗಲ್ ರಸ್ತೆ ಸ್ಥಳ ಪರಿಶೀಲನೆಯನ್ನು ಕೇಂದ್ರ ಸಮಿತಿ ಮಾಡುತ್ತೆ. ಈ ಹೊತ್ತಲ್ಲಿ ಬಿಡದಿ ಬಳಿ ಏರ್ಪೋರ್ಟ್ ನಿರ್ಮಾಣದ ವಿಷಯವಾಗಿ ಎಂಬಿ ಪಾಟೀಲ್ ಮತ್ತು ಪರಮೇಶ್ವರ್ ಇಬ್ಬರು ಕೂಡ ಮಾತನಾಡಿದ್ದಾರೆ. ಹೀಗೆ ಬಿಡದಿ ಸ್ಪಾಟ್ನಲ್ಲಿ ಮಾಡ್ತಾ ಇಲ್ಲ. ಬಿಡದಿದಲ್ಲಿ ಸೈಟ್ನಲ್ಲಿ DK ಶಿವಕುಮಾರ್ ಅವರು ಗ್ರೇಟರ್ ಬಿಡದಿ ಲೇಔಟ್ ಅನ್ನು ಮಾಡ್ತಾ ಇದ್ದಾರೆ. ಹಾರೋಹಳ್ಳಿಗೆ ಅಂಟ್ಕೊಂಡು ಕನಕಪುರ ರಸ್ತೆಗೆ ಇರುವಂತ 2 ಜಾಗಗಳಿದಾವೆ. ನೆಲಮಂಗಲ ಟು ಕುಣಿಗಲ್ ರಸ್ತೆಗೆ ಇರುವಂತದ್ದಿದೆ. ಇವೆಲ್ಲವೂ ಕೂಡ 2 ಕೂಡ 50 ಕಿಲೋಮೀಟರ್, ವಿಧಾನಸೌಧದಿಂದ 50 ಕಿಲೋಮೀಟರ್ ಒಳಗಡೆ ಇದಾವೆ. ಬಿಡದಿಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರಸ್ತಾವನೆ ಬಂದಾಗ ಟೆಕ್ನಿಕಲ್ ಟೀಮು ಈ ಭಾಗದಲ್ಲಿ ಆಗೋದಿಲ್ಲ ಅಂತ ಹೇಳಿದ ಮೇಲೆ ನಾವು ದೇವನಹಳ್ಳಿಗೆ ಹೋದ್ವಿ. ಅದು ಒತ್ತಡ ಕೇಳ್ತಾರ ಅಂತ ಅಲ್ಲ, ಗೊತ್ತಿಲ್ಲಪ್ಪ ಅದೇನ್ ಮಾಡ್ತಾರೆ. ಟೆಕ್ನಿಕಲ್ ಇದನ್ನ ಬದಲಾಯಿಸಕ್ಕಾಗತ್ತ? ಒತ್ತಡ ಮಾಡಿದ್ರೆ 5,000 ಎಕರೆ ಜಾಗ ಕೊಡ್ತೀವಿ ಅಂದ್ರೆ ಆಗೋದಿಲ್ಲ. ಮೂಡಾ ಕೇಸು ಬಿ ರಿಪೋರ್ಟ್ ಕೇಳಿ ಇಡಿ ತಕರಾರು ಹಾಕಿದಾರಲ್ಲ, ಈಗ ಅದಕ್ಕೆ ವಾದ ಪ್ರತಿವಾದ, ಲೋಕಾಯುಕ್ತ ಅಬ್ಜೆಕ್ಷನ್ ಅಂತೆ. ಇವರು ಇಡಿನವರು ಇಲ್ಲ, ಯಾಕೆ ಅಬ್ಜೆಕ್ಷನು ಅಂತ. ಹಂಗಾರೆ ದಾಖಲೆ ಕೊಡಿ ಅಂತ ಕೋರ್ಟು ಏನೋ ನಾಳೆ ಕೊಡ್ತಾರಂತೆ. ಕೊಡ್ರಪ್ಪ, ಯಾರು ಬೇಡ ಅಂದವರು. ನೀವು ಇಡಿನವರು ಮಾತು ಜಾಸ್ತಿ, ಬರೀ ಮಾತು, ಮೀಡಿಯಾಗಳಿಗೆ ಸ್ಟೋರಿ ಲೀಕು, ಬರೀ ಇಷ್ಟೇ ಆಗೋಗಿದೆ. ಕೊಡ್ರಪ್ಪ ದಾಖಲೆ, ಬೇಡ ಅಂದವ್ರು ಯಾರು? ಎಸ್. ಇನ್ನು ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧ ತೆರವು ವಿರೋಧಿಸಿ ಅಭಿಯಾನ ನಡೆಸುತ್ತಿರುವಾಗಲೇ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಮಲಯಾಳಂ ಸಿನಿಮಾದ ಶೂಟಿಂಗ್ ನಡೆದಿರುವುದು ವಿವಾದಕ್ಕೆ ಕಾರಣವಾಗಿದೆ. ಪರಿಸರ ಸೂಕ್ಷ್ಮ ವಲಯದಲ್ಲಿ ಚಿತ್ರೀಕರಣಕ್ಕೆ ಅನುಮತಿ ನೀಡಿದ್ದಕ್ಕೆ ಸ್ಥಳೀಯರು ಕಿಡಿಕಾರಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ನಮ್ಮ ಹಸು ಮೇಯಕ್ಕೆ ಹೋದ್ರೇನೆ ಕೇಸ್ ಹಾಕ್ತೀರಿ, ಇದಕ್ಕೆ ಹೆಂಗ್ ಪರ್ಮಿಷನ್ ಕೊಟ್ರಿ ಅಂತ ಅವರ ಪ್ರಶ್ನೆ. ಆದರೆ ಚಿತ್ರೀಕರಣಕ್ಕೆ ರಾಜ್ಯ ಸರ್ಕಾರ ಹಾಗೂ PCCF ಅನುಮತಿ ಕೊಟ್ಟಿದೆ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಹೇಳ್ತಿದ್ದಾರೆ. ಮತ್ತೆ ಫಾರೆಸ್ಟ್ ಇಲಾಖೆ PCCF ಆಗಲಿ ಒಂದು ಆದೇಶವನ್ನು ಕೊಟ್ಟು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ದೇವಸ್ಥಾನದಲ್ಲಿ ಶೂಟಿಂಗ್ ಅನ್ನ ಮಾಡಿಸಿದ್ದಾರೆ. ಇದು ಖಂಡನೀಯ. ನಮ್ಮ ಊರು ದೇವಸ್ಥಾನ, ಆ ದೇವರನ್ನ ಪ್ರದರ್ಶನ ಮಾಡಕ್ಕೆ ಇವರು ಬಿಡ್ತಾ ಇಲ್ಲದ್ರಿಂದ ಇವರು ಹೆಂಗ್ ಬಿಟ್ರು, ಯಾವ ರೀತಿ ಇವರು ಶೂಟಿಂಗ್ ಮಾಡಿಸಿದ್ರು, ಯಾತಕ್ಕೆ ಹಂಗೆ ಮಾಡಿಸಿದ್ರು ಇವರು, ಹೆಂಗೆ ಬಿಟ್ಟರು, ಯಾಕೆ ಬಿಟ್ಟರು? ಕೇರಳದ ಮೇಲಿನ ಪ್ರೀತಿಗೆ ಬಿಟ್ಟೆವು. ಕೇರಳದ ಮೇಲಿನ ಪ್ರೀತಿ ಯಾಕೆ?
ಪಕ್ಕದಲ್ಲಿ ಇರುವವರಿಬ್ಬರಿದ್ದಾರೆ. ಹೌದು, ರಾಹುಲ್ ಆ. ಗಾಂಧಿ ಅವರಿಬ್ಬರು ಬುರುಡೆ ಕಾಯಿಸಿ ಬಿಸಿ ನೀರಲ್ಲಿ ಆಮೇಲೆ ನಮ್ಮನ್ನ ಅದ್ದಿ ಹುರಿದು ತಿಂದು ಬಿಡುತ್ತಾರೆ. ಫ್ರೈ ಆಗೋದು ಬೇಡ. ಹಿಮವದ್ ಗೋಪಾಲಸ್ವಾಮಿ ಇದಾರಲ್ಲ ದೇವರು, ಅದಕ್ಕೆ ಮೊದಲು ನಾವು ನೋಡೋ ಫೋಟೋ ಯಾವುದು? ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ. ಅವ್ರು ಕಾಣಿಸಿದ್ರೆ ಸಾಕು. ನಿಮ್ಮ ಪ್ರೀತಿಗೆ ಏನಾರು ಇದ್ದರೆ ಮಾರ್ಬಿಟ್ರಪ್ಪ ರಾಜ್ಯನೇ ಹೋಗಲಿ. ಅಥವಾ ವಯನಾಡು ಪೈನಾಡು ಯಾವ ಒಂದನ್ನು ಕರ್ನಾಟಕಕ್ಕೆ ಸೇರಿಸ್ಕೊಳಕ್ಕಾಗತ್ತಾ ನೋಡ್ಬಿಡಿ, ಹಾಳಾಗೋಗ್ಲಿ. ಜನರಿಗೊಂದು ನಿಯಮ. ಯಾಕೆ ಸುಮ್ಮನೆ ನಿಮ್ಮ ತೇವಲ್ ರಾಜಕಾರಣಕ್ಕೆ ರಾಜ್ಯ ಬಲಿ ಕೊಡ್ತೀರಿ? ಚೀಫ್ ಮಿನಿಸ್ಟ್ರು ಯಾಕೆ ಲೆಫ್ಟಿಸ್ಟ್ಗಳಿಲ್ವ ಇದಕ್ಕೆ ಬರ್ಕೊಡಕ್ಕೆ? ಇದು ಸರಿನಾ? ಇಲ್ಲೆಲ್ಲೋ ಅರಣ್ಯ ಪ್ರದೇಶದಲ್ಲಿ ಸೆಟ್ ಹಾಕಿದ್ರು ಅಂತ ಹೋಗಿ ಇದು ಸರಿ. ಹಾಕ್ಬಿಡ್ತಾರೆ. ಬುರ್ಡ ಬಿಟ್ಕೊಂಡು ಅರಣ್ಯ ಮಂತ್ರಿ ಹೋಗ್ಬಿಟ್ಟು ನೀವು ಪೋಸ್ಟ್ ಕೊಟ್ಕೊಂಡು ಇನ್ಸ್ಪೆಕ್ಷನ್ ಮಾಡಿದ್ರಲ್ಲಪ್ಪ, ಇದು ಸರಿನಾ? ಇದನ್ನ ಪ್ರಶ್ನೆ ಮಾಡಲ್ಲ, ಇದು ಸದ್ದು ಬರಲ್ಲ. ಎಸ್ ಸರಿ. ಈ ಕಲಬೆರಕೆ ಕಾಲ ಅಂತೆ. ಸರಿ, ಕಲಬೆರಕೆ ಕಾಲ ಎಲ್ಲವಾಗಲೂ ಇತ್ತು, ಈಗಲೂ ಇದೆ. ಮಿನರಲ್ ವಾಟರ್ ಬಾಟಲ್ ಡೇಂಜರ್ ಇದೆಯಂತೆ. ನಮ್ಮ ಆರೋಗ್ಯ ಇಲಾಖೆ ಅದೆಷ್ಟು 296 ವಾಟರ್ ಬಾಟಲ್ ಮಾದರಿ ಪರೀಕ್ಷೆ ಮಾಡ್ತಂತೆ. 72 ಸುರಕ್ಷಿತ ಅಂತೆ, 95 ಇಲ್ಲವಂತೆ, 88 ಕಳಪೆ ಅಂತೆ. ಅವ್ರಿಗೆಲ್ಲ ನೋಟಿಸ್ ಕೊಡ್ತಾರಂತೆ. ಕೋವಾ, ಪನ್ನೀರು, ತುಪ್ಪ, ಖಾರ, ಚೌಚೌವು, ಅದ್ಯಾವುದೋ ಕಳೆಕಾಯಿ ಬೀಜನೋ, ಅದ್ಯಾವುದೋ ಇನ್ಯಾವುದೋ ಮತ್ತೊಂದು ಮಗದೊಂದು ಐಸ್ ಕ್ರೀಮು, ಡ್ಯಾಶು. ಈಗ ಕಳೆದ ಒಂದು 2-3 ತಿಂಗಳಿಂದನೋ 4 ತಿಂಗಳಿಂದನೋ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ದಿನ ಬೆಳಗಾದ್ರೆ ಇದೇ ಕೆಲಸ ಆಗೋಗಿದೆ. ಎಲ್ಲ ಕಡೆ ಪರಿಶೀಲನೆ ಪರಿಶೀಲನೆ ವರದಿ ಕೊಟ್ಬಿಡೋದು. ಇದು ಸುರಕ್ಷಿತ ಅಲ್ಲ. ರೇ, ತಡೆಯೋಕ್ಕೆ ಅಧಿಕಾರ ಇರೋದು ನಿಮ್ಮ ಕೈಯಲ್ಲಿ. ನಮ್ಮ ಮುಂದೆ ಬಂದು ಬುರುಡ ಬಿಟ್ರೆ ನಾವೇನು ಮಾಡೋಣ? ಅವ್ರಗಳಿಗೆಲ್ಲ ನಾವು ರಿಪೋರ್ಟ್ ಕೊಟ್ಟು ಅವರಿಗೆ ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿದ್ದಾರಂತೆ. ಸ್ಟಾಪ್ ಮಾಡಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ. ಈಗ 3 ತಿಂಗಳು ಬಿಟ್ಟು ನಾವು ಚೆಕ್ ಮಾಡ್ತೀವಿ ನಿಮ್ಮನ್ನ, ಅದೆಷ್ಟು ಸ್ಟಾಪ್ ಮಾಡಿದ್ದೀರಿ ಅಂತ. ಇಲ್ಲದಿದ್ರೆ ದುಡ್ಡು ವಸೂಲಿ ನಡೀತಿರೋ ಕಾರ್ಯಕ್ರಮ ಅಂತ ಹೇಳ್ಬೇಕಾಗತ್ತ. ಆಮೇಲೆ ಅನುಮಾನ ಬರಬಾರ್ದು. ಹಂಗೆ ಅನುಮಾನ ಬರೋಂಗೆ ಮಾಡಬೇಡಿ. ಸ್ಟಾಪ್ ಮಾಡಿ. ನಾವು 3 ತಿಂಗಳಂದ್ರೆ ನಾವು ಚೆಕ್ ಮಾಡ್ತೀವಿ ನೀವೆಷ್ಟು ನಿಲ್ಸಿದ್ದೀರಿ ಅಂತ. ಈ ರೀತಿ ಅದನ್ನೂ ಒಂದು ರಿಪೋರ್ಟ್ ಕೊಡ್ಬೇಕು, ಎಷ್ಟು ಜನದ ಮೇಲೆ ನಾವು ಆಕ್ಷನ್ ತಗೊಂಡಿದ್ದೀವಿ ಅಂತ. ಇದೇನಿದು? ನಾನು ನೋಡ್ತಾ ಇದ್ದೀನಿ 3-4 ತಿಂಗಳಿಂದ ಸುಮ್ಮನೆ ಇದ್ದೆ. ಜೋಕಾಗಿದೆ ಯಾಕೋ ಬರ್ತಾ ಪಾನಿಪುರಿ ಮುಟ್ಬೇಡ, ಅದು ಆಯ್ತಪ್ಪ ಮುಟ್ಬೇಡ. ಯಾವುದಾದ್ರೂ ಪ್ಯೂರ್ ವಿಷ ಇದೆಯಾ ಹೇಳ್ರಪ್ಪ? ಯಾಕೆ ಸರ್ ಪ್ಯೂರ್ ವಿಷ ಯಾಕೆ ತಿನ್ನೋವಾಗ ಅದನ್ನಾದ್ರೂ ಪ್ಯೂರ್ ಆಗಿ ತಿನ್ನೋಣ. ವಿಷದಲ್ಲೂ ಯಾಕಂದ್ರೆ ನೀವು ಅದನ್ನೇ ತಾನೇ ಕೊಡ್ಬೇಕು ಅಧಿಕಾರಿಗಳು, ರಾಜಕಾರಣಿಗಳು. ಫೈನಲಿ ಅದೇ ಸಿಗೋ ಅದೇ ತಾನೇ. ನಾನು ಒಂದು ಟೆಸ್ಟ್ ಮಾಡಬೇಕು ಅಂತ ಭಾಳ ಜನಕ್ಕೆ ಫೋನ್ ಮಾಡಿ ಕೇಳಿದೆ ಲ್ಯಾಬ್ಗಳಿಗೆ. ಇಲ್ಲ, ಆಗಲ್ಲ ಅಂದರು. ಪ್ಯೂರ್ ಇಲ್ವಂತ. ಇಲ್ಲ, ನಮ್ಮ ರಾಜಕಾರಣಿಗಳದ್ದೆಲ್ಲ ಸ್ವಲ್ಪ ಪ್ಯೂರಿಟಿ ಚೆಕ್ ಮಾಡಬೇಕಲ್ಲ ಅಂತ ಕೇಳಿದೆ. ಇಲ್ಲ, ಆಗಲ್ಲ ಅಂದರು. ಯಾಕೆ ಅಂದೆ, ಅವ್ಯಾವು ಸರಿ ಇಲ್ಲ, ಆಗಲ್ಲ ಮಾಡೋಕ್ಕೆ ನಮ್ಮ ಕೈಯಲ್ಲಿ. ನಾವು ಡಿಕ್ಲೇರ್ ಮಾಡಬೇಕು ಇಂತಿಂಥವೆಲ್ಲ ಇಂಪ್ಯೂರ್ಡ್ ರಾಜಕಾರಣಿಗಳಿವು, ಇವೆಲ್ಲ ಅಪಾಯಕಾರಿ, ಕಳಪೆ, ಎಚ್ಚರದಿದ್ದೀರಿ. ಗುಣಮಟ್ಟವಿಲ್ಲದ ರಾಜಕಾರಣಿಗಳ ಸಂಖ್ಯೆ ಇಷ್ಟು % ಅಂತ ನಾವು ಕೊಡಬೇಕು ಒಂದು. ಇಲ್ದಿದ್ರೆ ಇದು ಸೀರಿಯಸ್ ಆಗಿ ಮಾಡೋದಾದರೆ ಸೀರಿಯಸ್ ಆಗಿ ಮಾಡಿ, ನೋ ಪ್ರಾಬ್ಲಮ್. ಏನು ಕ್ರಮ ತಗೊಂಡಿದ್ದೀರಿ ಅನ್ನೋದನ್ನ ಹೇಳಿ ಸ್ಟಾಪ್ ಮಾಡಿಸಿ. ಯಾಕಂದ್ರೆ ಅಧಿಕಾರ ಇರೋದು ನಿಮಗೆ, ನಮಗಲ್ಲ. ಅವರಿಂದ ಆಗ್ಬೇಕು. ಹಾಂ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 2ನೇ ಆರೋಪಿ ನಟ ದರ್ಶನ್ ವಿರುದ್ಧ ಕೋರ್ಟ್ ಗರಂ ಆಗಿದೆ. ಬೆಂಗಳೂರಿನ ಸಿಸಿಎಚ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಇತ್ತು, ಆದರೆ ಅವರು ಬೆನ್ನು ನೋವಿನ ಕಾರಣ ಕೊಟ್ಟು ಹಾಜರಾಗಲಿಲ್ಲ. ಹೀಗೆ ಆದರೆ ಹೇಗೆ? ಮುಂದಿನ ವಿಚಾರಣೆ ಬರಬೇಕು ಅಂತ ಮೇ 20ಕ್ಕೆ ಆರೋಪಿಗಳು ಕೋರ್ಟಲ್ಲಿ ಇರಬೇಕು ಅನ್ನೋದೊಂದು ನಿಯಮ ಕ್ರಿಮಿನಲ್ ಇದರಲ್ಲಿ. ಅದಕ್ಕೆ ಕೋರ್ಟ್ ಅದು ಹೇಳಿರುತ್ತೆ. ಹಂಗೆ ಎಕ್ಸಾಮ್ಷನ್ ಎಲ್ಲ ಕೊಡೋಕ್ಕಾಗಲ್ಲ ಅಂತ. ನೆಕ್ಸ್ಟ್ ಟರ್ಮಿಂದ ಹೋಗಬೇಕು. ಹೋಗದೆ ಶೂಟಿಂಗ್ ಮಾಡೋಕ್ಕೆ ಬೆನ್ನೋವಿಲ್ಲ, ಮೈಸೂರಲ್ಲಿ ಓಡಾಡೋಕ್ಕೆ ಬೆನ್ನೋವಿಲ್ಲ, ಇನ್ನೊಂದು ಮಾಡೋಕ್ಕೆ ಬೆನ್ನೋವಿಲ್ಲ. ಕೋರ್ಟಿಗೆ ಬರೋಕ್ಕೆ ಬೆನ್ನೋವು ಅಂದರೆ ಯಾವನಾರು ಕೇಳ್ತಾನ? ಕಂಟಿನ್ಯೂಸ್ ಶೂಟಿಂಗ್ ಮಾಡ್ಬಿಟ್ಟು ಕೇಳ್ತಾನ? ನಿಮ್ಮನ್ನು ಯಾವನು ಮಾಡ್ಕೊಂತ ಇದ್ದವನು? ಅದು ಪ್ರಾಬ್ಲಮ್. ಹಾಂ, ಹಾಗೆ ಅರ್ಥ. ಇದು ಮುಂದೆ ಅಬ್ಸರ್ವ್ ಮಾಡುತ್ತೆ ಕೋರ್ಟು. ಬೇರೆ ಎಲ್ಲ ವ್ಯವಹಾರಗಳಿಗೆ ಬೆನ್ನೋವಿರಲ್ಲ, ಓಡಾಡ್ಕೊಂಡಿರೋದು. ಕೋರ್ಟ್ ಕಾಣಿಸುತ್ತೆ ಹಿಂಗೆ ಇಟ್ಕೊಂಡ್ಬಿಟ್ರೆ ಕೈನ ನಂಬೋದಾ? ಅದೇಂಗಾಗತ್ತೆ? ಹಂಗಾಗಲ್ಲ. ಸಿ, ಯು ಆರ್ ಕಾಟ್ ಇನ್ ಎ ಪ್ರಾಬ್ಲಮ್, ಯು ಹ್ಯಾವ್ ಟು ರಿಸಾಲ್ವ್ ಇಟ್. ಅಷ್ಟೇ, ಆಪ್ಷನ್ ಇಲ್ಲ ಅದಕ್ಕೀಗ. ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಉತ್ತರ ಪ್ರದೇಶದಲ್ಲಿ ಒಂದು ಪೈಚಾಚಿಕ ಘಟನೆ. 23 ಮಂದಿ ಕಾಮಕರು 19 ವರ್ಷದ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಹೋಟೆಲ್ಗೆಲ್ಲ ಸುತ್ತಿಸಿ ಎಲ್ಲ ಮಾಡಿದಾರಂತೆ, ಅಮಲು ಪದಾರ್ಥ ತಿನ್ನಿಸ್ತಾ. ಆಮೇಲೆ ಗೊತ್ತಾಯಿತು, ಪೊಲೀಸ್ನವರು ಹಿಡಿದು ಮನೆಗೆ ಕಳಿಸಿದ್ರು ಹುಡುಗಿನ. ಬಟ್ ರೇಪ್ ಕೇಸ್ ಮಾಡಿರಲಿಲ್ಲ. ಪೋಷಕರು ದೂರು ಕೊಟ್ಟ ಮೇಲೆ ಮಾಡಿದಾರಂತೆ. ಆ ಪೊಲೀಸ್ನವ್ರನ್ನೆಲ್ಲ ಹಿಡ್ಕೊಂಬಂದು ಆ ಪ್ರಯಾಗ್ರಾಜಲ್ಲಿ ಇದೆಯಲ್ಲ ಕುಂಭಮೇಳ ನಡೆದಿದ್ದ ಜಾಗ, ಅಲ್ಲಿ ಮುಳುಗಿಸ್ಬಿಟ್ಟು ಸಾಯಿಸ್ಬಿಡ್ಬೇಕು ಎಲ್ಲರನ್ನೂ, ಬದುಕೋಕೆ ಯೋಗ್ಯ ಅಷ್ಟು ಪೊಲೀಸರನ್ನ. ಆ ಪವಿತ್ರ ಸ್ಥಳದಲ್ಲಿ ಯಾಕಬೇಕು ಸರ್? ಆ ಪವಿತ್ರ ಸ್ಥಳದಲ್ಲಿ ಅದಕ್ಕೆ ಹೇಳಿದ್ದ ಅಲ್ಲಿ ಮಾಡಬೇಕು. ಕಚಡಗಳನ್ನು ತೊಗೊಂಬಂದು ಮುಚ್ಚಿಡ್ತಾನೆ. ನಿಮ್ಮ ತಾತನ ಮನೆ, ನಿಮ್ಮ ಮನೆ ಹೆಂಗೆ ಹೆಣ್ಮಕ್ಳಿಗೆ ಆಗ್ಬೇಕಂಗಾರೆ. ದರಿದ್ರದ ಸ್ವಲ್ಪ ನಾಚಿಕೆ ಇಲ್ದಿರೋ ಲಜ್ಗೆಟ್ಟಿರೋವುಗಳು ಪೊಲೀಸ್ನವ್ರಂತೆ. ಪೊಲೀಸ್ನವರು
ಈಗ ಪೊಲೀಸ್ ದುಡ್ಡು ಕೊಟ್ಟ ಮೇಲೆ ಈಗ ಅದ್ಯಾರೋ ಆರೋಪಿಗಳನ್ನು ಅದ್ಯಾರೋ ಸೊಹೈಲು, ಡ್ಯಾನಿಶು, ಅನ್ಮೋಲು, ಸಾಜಿದ್ದು, ಜಾಹಿದ್ ಯಾವನ ಒಬ್ಬ ಅರೆಸ್ಟ್ ಮಾಡಿದಾರಂತೆ. ಭಾರತದ ಯುವ ಅದು ಯೋಗಿ ಸರ್ಕಾರ, ಪುಣ್ಯಾತ್ಮ ಯೋಗಿ. ಸಿಟಿ ರವಿ, ಅಲ್ಲ, ಇವ್ರ ಮೇಲೆ ಬುಲ್ಡೋಸರ್ ಹರಿಸಲಿ. ಸಿಟಿ ರವಿ ಬನ್ನಿಪ್ಪ, ಬನ್ನಿ, ಕಮಾನ್. ಮೋದಿ ಮಾತ್ರ ಪುಣ್ಯಾತ್ಮ ಸರ್. ಹೌದಾ? ಪಾಪಿಷ್ಟಾನ ಹಾಗಾರೆ ಇವರು? ಹಂಗಲ್ಲ ಸರ್. ಅನ್ನಕ್ಕಾಗತ್ತಾ ಆ ರೀತಿ ಇವ್ರ ಕೈಯಲ್ಲಿ ಹಂಗಾರೆ? ಅದನ್ನ ಹೇಳಕ್ಕಾಗಲ್ಲ. ಮತ್ತೆ ಭಾರತದ ಯುವ ಉದ್ಯಮಿ ಶ್ರುತಿ ಚತುರ್ವೇದಿಗೆ ಅಮೆರಿಕದ ಅಲಸ್ಕಾ ಏರ್ಪೋರ್ಟ್ನಲ್ಲಿ ತಮ್ಮನ್ನ 8 ಗಂಟೆ ಅನ್ಯಾಯವಾಗಿ FBI ನಿರ್ಬಂಧಿಸಿತು ಅಂತ ಹೇಳ್ಕೊಂಡಿದ್ದಾರೆ. ಕಾರಣ ಹ್ಯಾಂಡ್ ಬ್ಯಾಗ್ನಲ್ಲಿದ್ದಂತಹ ಪವರ್ ಬ್ಯಾಂಕ್ ಅನುಮಾನಾಸ್ಪದವಾಗಿತ್ತು ಅಂತ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಪುರುಷರ ಅಧಿಕಾರಿಗಳೇ ತಪಾಸಣೆ ಮಾಡಿದ್ದಾರೆ. ವಾಶ್ರೂಮ್ಗೆ ಹೋಗಕ್ಕೂ ಕೂಡ ಬಿಟ್ಟಿಲ್ಲ. ಇದರಿಂದಾಗಿ ನನ್ನ ವಿಮಾನ ಮಿಸ್ ಆಯಿತು ಅಂತ ಅವ್ರು ಬೇಸರವನ್ನ ತೋಡ್ಕೊಂಡಿದ್ದಾರೆ. ಇನ್ನು ಅಮೆರಿಕದಲ್ಲಿ ಸಣ್ಣ ತಪ್ಪು ಮಾಡಿದ್ರೂ ಕೂಡ ವೀಸಾ ರದ್ದತಿಯ ಶಿಕ್ಷೆ ನೀಡಲು ಟ್ರಂಪ್ ಸರ್ಕಾರ ಮುಂದಾಗಿದೆ. ಸಣ್ಣ ಪುಟ್ಟ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದವರ ವೀಸಾವನ್ನು ಕೂಡ ಅಮೆರಿಕ ರದ್ದು ಮಾಡ್ತಾ ಇದೆ. ದೇಶ ಬಿಟ್ಟು ಹೋಗ್ತಾ ಇರಿ, ಯಾರ್ಯಾರು ಬೈಡನ್ ಟೈಮಲ್ಲಿ ಅಷ್ಟೇ ಪಡೆದ್ರು ಅವರೆಲ್ಲ ಅಂತ. ಆಮೇಲೆ ಬೈಡನ್ ಇವನಂತೆ, ಟ್ರಂಪ್ ಅಂತ. ಇಲ್ಲಾಂದ್ರೆ ಫೈನ್ ಹಾಕ್ತಾರೆ ಸರ್. ನೋಡಪ್ಪ, ಹುಚ್ಚು ದೊರೆ, ಐಲು ದೊರೆ ಯಾಕೆ ಸರ್ ರೂಪ ನಿನಗೆ ಬರ್ತಾ ಇರೋಂಗೆ ಯಾಕೋ ಕಾಣಿಸ್ತಿದೆ. ಭಾಳ ವಿಚಾರಗಳು ನಿಮ್ಮ ದೇಶ ಉಳಿಸ್ಕೊಳಕ್ಕೆ ನೀವು ಮಾಡ್ತಿರೋದು ಸರಿ ಇರ್ಬೋದು. ಈ ಟ್ರಂಪ್ ಹೇಳಿದ್ದೇನು, ಇಲ್ಲೀಗಲ್ ಆಗಿ ಬಂದವ್ರನ್ನ ಕಳಿಸ್ಬೇಕು ಅಂತ. ಯಾವ ಅಧ್ಯಕ್ಷ ಅವನು? ಅಲ್ಲೆಲ್ಲ ಸಿಗ್ನಲ್ ಜಂಪ್ ಆಗಿತ್ತು, ಅವ್ರನ್ನ ವೀಸಾ ರದ್ದು ಮಾಡ್ತೀರಿ. ಟ್ರಾಫಿಕ್ ಲೈನಲ್ಲಿ ಹಿಂಗೆ ಹೋಗ್ತಿದ್ದೋ ಹಿಂಗೆ ಹೋಗ್ಬಿಟ್ಟಿದ್ದಕ್ಕೆ ಅವನೊಂದು ಲೈಸೆನ್ಸ್ ರದ್ದು ಮಾಡ್ತೀನಿ. ಇದು ಎಮರ್ಜೆನ್ಸಿನಲ್ಲಿ ಇಂದಿರಾ ಗಾಂಧಿ ದೇಶಕ್ಕೆ ಒಳ್ಳೇದಾಗಲಿ ಅಂತ ಒಂದಷ್ಟು ಏನೇನೋ ತಂದರು. ಅದನ್ನು ಎಲ್ಲರೂ ಮಿಸ್ಯೂಸ್ ಮಾಡ್ಕೊಂಡು ಬಾಯಿಗೆ ಬಂದಾಗ ಅದನ್ನು ದುರುಪಯೋಗ ಮಾಡಾಕ್ಬಿಟ್ರು. ಜನ ರೋಚಿಗೆ ತಿರುಗಿ ಬಿದ್ದುಬಿಟ್ಟಿದ್ರು. ಅದಕ್ಕೆ ಸೇಮ್ ಆಗ್ತಿರಂಗಿದೆ ಯಾಕೋ ನನಗೆ. ಅವರು ಇಲ್ಲಿಗಲ್ಲಾಗಿ ಬಂದವ್ರನ್ನ ಕಳಿಸ್ರಯ್ಯ ಅಂದರೆ ಈ ಆಫೀಸರ್ಗಳು. ಇವನು ಟಾಯ್ಲೆಟ್ ಒಳಗೆ ಹೋಗಿದ್ದವನು ಇವನನ್ನು ಕಳಿಸ್ತಾ ಇದ್ದೀನಿ ನಾನು. ಯಾವ್ಯಾವ ರೂಲ್ಸ್ ಬರುತ್ತೋ ಗೊತ್ತಿಲ್ಲ. 60 ಕಿಲೋಮೀಟರ್ ಹೋಗೋ ಬಂದು 70 ಕಿಲೋಮೀಟರ್ ಸ್ಪೀಡಲ್ಲಿ ಹೋದ. ಕಳಿಸೋ ನನ್ನ ಮನೆಗೆ, ವೀಸಾ ರಿವೋಕ್ಡ್. ಒಟ್ನಲ್ಲಿ ಕಳಿಸೋದೇ ಉದ್ದೇಶ ಅನ್ನಂಗೆ ಕಾಣಿಸುತ್ತೆ ಸರ್.